ಜೂಜಾಡೋರು ಮನೆ ಮಠ ಕಳ್ಕೊಂತಾರೆ ಅಂತಾರೆ. ನೀವು ಒಂದು ಕ್ಲಬ್ಗಳು ಮಾಡಿದಿರಿ, ಸ್ಪೀಡ್ ಕ್ಲಬ್. ನಾನು ಜೂಜ ಆಡೋನಲ್ಲ, ಆಡ್ಸೋನು. ಕ್ಲಬ್ಬನ್ನು ನಂಗೆ ತಾಯಿ ಸಮಾನ, ಅದೊಂದು ಇರಲೇಬೇಕು ನಮ್ಗೆ. ಇದಕ್ಕೆ ಏನಕ್ಕೆ ತಾಯಿ ಸಮಾನ ಅಂತ? ಉದ್ಧಾರ ಆಗಿದ್ದೀನಲ್ಲ ಅದರಿಂದ. ಸುಮಾರು ಕ್ಲಬ್ ಮಾಡಿದ್ನಲ್ಲ, ಅವಾಗೆಲ್ಲ ಒಳ್ಳೆ ದುಡ್ಡು ಮಾಡಿದ್ದೀನಲ್ಲ. ಕುದುರೆ ಅಷ್ಟು ಮೋಸ ಯಾವುದೂ ಇಲ್ಲ. ಕಾರ್ಡ್ಸಾದ್ರೆ ನೋಡಿ ನಮ್ಮ ಕೈಲಿರ್ತದೆ. ನಮ್ಮ ಅಂಕರ, ನಮ್ಮ ದೌಲತ್ ಎಲ್ಲ ನಮ್ಮಲ್ಲೇ ಕೊಟ್ಟಿರುತ್ತೆ. ಇದು ಹಂಗಲ್ಲ. ಯಾರೋ ಜಾಕಿ, ಯಾರೋ ಓನರ್, ಯಾರೋ ಟ್ರೈನರು, ಅವ್ರವ್ರ ಅಡ್ಜಸ್ಟ್ಮೆಂಟಿಂಗಲ್ಲಿ ಇರ್ತವೆ. ಈಗ ಕ್ಲಬ್ ಬಗ್ಗೆ ಬನ್ನಿ. ಮಾಡಬೇಕು ಅಂತಿರೋ ಕ್ಲಬ್ಬು ಏನದು? ಗಾಂಧಿನಗರದಲ್ಲಿ ಹಲವಾರು ಕ್ಲಬ್ಗಳಿವೆ. ಹೌದು. ಅಲ್ಲ, ಗಾಂಧಿನಗರದಲ್ಲಿ ಬಂದು 40 ಕ್ಲಬ್ ಇತ್ತು ಅವಾಗ. ಆಗಿನ ಕಾಲದಲ್ಲಿ ಮೆಜೆಸ್ಟಿಕ್ ಸರ್ಕಲಲ್ಲಿ 40 ಕ್ಲಬ್ಗಳಿದೆ. ಅವೆಲ್ಲ ಕಮರ್ಷಿಯಲ್ ಕ್ಲಬ್ಬು. ನಾನು ಮಾಡಿದ್ದು ಮೆಂಬರ್ಸ್ ಕ್ಲಬ್ ಅಂತಲೇ ಮಾಡಿದ್ದೀನಿ. ಗಾಂಧಿನಗರ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದು. ಅವಲ್ಲೇ ಸಾಂಗ್ಲಿಯನವ್ರನ್ನ ಕರ್ಕೊಂಬಂದು ನಾನು ಇನಾಗ್ರೇಷನ್ ಮಾಡಿಸಿದ್ದು. ಇದನ್ನು ಮಾಡಿಸಿ ಅವಾಗೆಲ್ಲ ನಮ್ಮ ಫಿಲ್ಮ್ಗೆ ಸಂಬಂಧಪಟ್ಟವ್ರೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರು. ಸ್ವಲ್ಪ ದಿನ ಕರೋನಾ ಬಂದ ಕ್ಲೋಸ್ ಮಾಡಿ ಅಂತ ಹೇಳಿದರು. ಆ ಟೈಮಲ್ಲಿ ಸ್ವಲ್ಪ ದಿನ ಕ್ಲೋಸ್ ಮಾಡಿದೆ. ತಿರ್ಗಿ ಓಪನ್ ಮಾಡೋಕ್ಕಾಗಲಿಲ್ಲ. ಆಗ ಯಾಕಂದ್ರೆ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಟಿರಲಿಲ್ಲ, ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ದಿನ ಬಾಡಿಗೆ ಜಾಸ್ತಿ ಇರೋದ್ರಿಂದ ನಮ್ಮ ಫ್ರೆಂಡ್ಗೆ ಹೋಟ್ಲಿಗೆ ಕೊಟ್ಟಿದ್ದೆ. ಪ್ರೇಮ್ ಸಿಂಗ್ ಅಂದ್ಬಿಟ್ಟು ಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಅವರು, ರಾಜ್ಪೂತ್ ಸಂಘದ ಪ್ರೆಸಿಡೆಂಟ್ ಅವರು. ಅವ್ರಿಗೆ ಕೊಟ್ಟಿದ್ದೆ. ಪ್ರೇಮ್ ಸಿಂಗ್ ನನ್ನ ಚೆಡ್ಡಿ ದೋಸ್ತು. ಪಾಪ ಅವ್ರಿಗೂ ಲಾಸ್ ಆಯಿತು, ಮಾಡಿದ್ರು, ಆಗಲಿಲ್ಲ. ತಿರ್ಗಿ ಅದಕ್ಕೆ ಬೇಡ ಅಂತ ನಮಗೆ ಗಾಂಧಿನಗರದ ಬಂದು ನಾವು ಇನ್ನೊಬ್ಬರು ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾವು ಪ್ರೊಡ್ಯೂಸರಾಗಿ 10 ಜನಕ್ಕೆ ಅನ್ನ ಹಾಕಿರೋರು. ನಾವು ಇನ್ನೊಬ್ಬರು ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕಾಗುತ್ತಾ? ಅವನಿಗೆ ಬೇಡ ಅಂದ್ಬಿಟ್ಟು ನಮ್ಮ ಜಾಗದಲ್ಲೇ ಒಂದು ಆಫೀಸು, ಡಿಸ್ಟ್ರಿಬ್ಯೂಷನ್ನು, ನಮ್ಮ ಲ್ಯಾಂಡ್ ಡೀಲಿಂಗ್ ಇದ್ದೇ ಇರ್ತದೆ ಮಾಮೂಲಿ. ಅದು ಮಾಡಿಕೊಂಡು ಹಿಂದೆಗಡೆ ಒಂದು 1600 ಸ್ಕ್ವೇರ್ ಫೀಟ್ ಜಾಗ ಇದೆ. ಅದನ್ನು ನಮ್ಮ ಫಿಲ್ಮ್ ಸಂಬಂಧಪಟ್ಟವ್ರನ್ನ ಮಾಡಿಕೊಂಡು ಟೈಮ್ ಪಾಸಿಂಗೋಸ್ಕರ ಒಂದು ಸಿನಿಟಿವ್ ಕಲ್ಚರಲ್ ಅಸೋಸಿಯೇಷನ್ ಅಂದ್ಬಿಟ್ಟು ಮಾಡಿದ್ದೀನಿ. ಸಿಂಪಲ್ ಒಂದು 2000 ರೂಪಾಯಿ ಮೆಂಬರ್ಶಿಪ್ ಕೊಡ್ತಾಯಿದ್ದೀನಿ. ಅವ್ರಿಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ, ನಮಗೂ ಬಿಸ್ನೆಸ್ ಆಗ್ತದೆ, ನಮಗೂ ಡಿಸ್ಟ್ರಿಬ್ಯೂಷನ್ ಜೊತೆಗೆ ನಮ್ಮ ವ್ಯವಹಾರ ಆ್ಯಕ್ಟಿವಿಟೀಸ್ಗೆ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸರ್. ಇಟ್ಕೊಂಡು ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 2 ತಿಂಗಳಲ್ಲಿ ಓಪನ್ ಮಾಡ್ತೀನಿ ಇನಾಗ್ರೇಷನ್ನು. ಜೈಮಲ ಅವನ್ನೆಲ್ಲ ಕರೆಸಿ, ಕಲಾವಿದನ್ನು ಕರೆಸಿ ಎಲ್ಲರನ್ನೂ ಕರೆಸಿ ಮಾಡ್ತಾಯಿದ್ದೀನಿ ಸರ್. ಬಟ್ ಈ ಕ್ಲಬ್ಬು ಬರೀ ಸಿನಿಮಾದವ್ರಿಗೆ ಮಾತ್ರನಾ? ಸಿನಿಮಾದವ್ರಿಗೆ ಮಾತ್ರ, ಬೇರೆಯವ್ರಿಗಿಲ್ಲ. ಬೇರೆಯವ್ರು ಅಂದರೆ ಒಂದು 2 ವರ್ಷಕ್ಕೆ ಮೆಂಬರ್ಶಿಪ್ ತೊಗೋತೀನಿ. ಒಂದು 20 ಜನಕ್ಕೆ. 20 ಜನಕ್ಕೆ ರೆವಿನ್ಯೂ ಬೇಕಲ್ಲ, ಬಾಡಿಗೆ ಕಟ್ಟಾಗಿ ಅದಕ್ಕೆಲ್ಲ ಆಗಬೇಕಲ್ವಾ. ಯಾಕಂದರೆ ಇಲ್ಲಿ ಊಟ ಫ್ರೀ ಕೊಡ್ತೀವಿ, ತಿಂಡಿ ಫ್ರೀ ಎಲ್ಲ ಇರ್ತದೆ. ಬಟ್ಟನಿಗೆ ಹುಡುಗರ ಸಂಬಳ ಎಲ್ಲ ಮೇಂಟೈನ್ ಆಗಬೇಕು. ಅದಕ್ಕೋಸ್ಕರ ಹೊರಗಡೆ ಒಂದು 20 ಜನ ತೊಗೊಳ್ತೀನಿ. 2 ವರ್ಷದ ಮೆಂಬರ್ಶಿಪ್ ಥರ. ಅವ್ರಿಗೆ 2000 ರೂಪಾಯಿ ಮೆಂಬರ್ಶಿಪ್ಪು. ಬೇರೆಯವ್ರಿಗೆಲ್ಲ ನಮ್ಮ ಫಿಲಮ್ ಅವ್ರಿಗೆಲ್ಲ 5000 ರೂಪಾಯಿ ಮಾಡಿದ್ದೀನಿ. 5,000 ಮೆಂಬರ್ಶಿಪ್ಪು ಲೈಫ್ ಟೈಮ್. ಅದು ನಂಗೆ ತುಂಬ ಕ್ಲೋಸ್ ಇರೋ ಫ್ರೆಂಡ್ ಹತ್ರ ದುಡ್ಡು ತೊಗೊಳ್ಳಲ್ಲ. ಇದು ಏನು ಇಲ್ಲಿ ಯಾವ ಆಟ ನಡೆಯೋದು? ಇಲ್ಲಿ ಬಂದು ಸಿಂಡಿಕೇಟ್, ಟೈಮ್ ಪಾಸಿಂಗೆ ಸಿಂಡಿಕೇಟ್ ಮಾತ್ರ. ಸ್ಟ್ರೈಕ್ಸ್ ಗೀಕ್ಸ್ ಕಮರ್ಷಿಯಲ್ ಥರ ಇಲ್ಲಿ ಮಾಡಲ್ಲ. ಇಲ್ಲಿ ಏನಿದ್ರು ಬಂದರೆ ಟೈಮ್ ಪಾಸಿಂಗ್ ಆಗಬೇಕು. ಬಂದವ್ರಿಗೆ ಒಂದು 2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಫಿಲ್ಮ್ ಕಾನ್ಸೆಪ್ಟ್ಗಳು ಮಾತಾಡಿಕೊಂಡು ಹೋಗೋ ಥರದಲ್ಲಿ ಆ ಥರದಲ್ಲಿ ಮಾಡ್ತಾಯಿದ್ದೀನಿ ಸರ್. ಪರ್ಮಿಷನ್ ಎಲ್ಲ ಇದೆಯಲ್ಲ ಇದಕ್ಕೆ? ಲೈಸೆನ್ಸ್ ತೊಗೊಂಡಿದ್ದೀನಿ. ಲೈಸೆನ್ಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಡ್ರಿಂಕ್ಸ್ ಹೊರಗಡೆ ತರ್ಕೊಂಡು ಅವ್ರು ಯಾರು ಬೇಕೋ ಅವ್ರು ಕುಡ್ಕೊಬೋದು, ತಿನ್ಕೊಬೋದು, ಆ ಥರ ಮಾಡಿದ್ದೀವಿ. ಡ್ರಿಂಕ್ಸ್ ಇಲ್ಲ, ಡ್ರಿಂಕ್ಸ್ಗೆ ಜಾಗ ಬೇಕು ಇನ್ನು. ಅದಕ್ಕೆ ಇಲ್ಲೊಂದು ಸೈಟ್ ಇದೆ, ಇಲ್ಲೊಂದು CS ಸೈಟು, ಅದು ಮಾತಾಡ್ತಾಯಿದ್ದೀನಿ. ಒಂದು 8-10 ಸ್ಕ್ವೇರ್ ಫೀಟ್ ಬರುತ್ತೆ. ಅದನ್ನು ತೊಗೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಲೈಸೆನ್ಸಿಂದನೇ ಇದು ಮಾಡಿಕೊಂಡು ಮಾಡೋಣ ಅಂತ, ಅವಾಗ ದೊಡ್ಡದಾಗಿ ಮಾಡೋಣ ಅಂತ. ಅವಾಗ ಯಾವಾಗ ಸ್ಟಾರ್ಟ್ ಇದು? ಯಾವುದು ಕ್ಲಬ್ ಇನ್ನು 2 ಮಂತ್ಸಲ್ಲಿ ಸ್ಟಾರ್ಟ್ ಆಗ್ತದೆ. ಎಲ್ಲ ರಿನ್ಯೂವಲ್ ಆಗ್ತಾಯಿದೆ. ಸ್ವಲ್ಪ AC ಎಲ್ಲ ಮಾಡಿಸಿ, ಸ್ವಲ್ಪ ಇವಾಗೆಲ್ಲ ವೆಸ್ಟರ್ನ್ ಇದು ಬೇಕಲ್ಲ, ಇದಾಗಿ ಕುಂತ್ಕೊಳ್ಳೋಕ್ಕಲ್ಲ ವಯಸ್ಸಾದವ್ರಿಗೆ, ಅದೆಲ್ಲ ರೆಡಿ ಮಾಡಿಸ್ತಾಯಿದ್ದೀನಿ. ಸೊ ಕಂಪ್ಲೀಟ್ AC ಇದು? ಕಂಪ್ಲೀಟ್ AC ಇರ್ತದೆ. ಆಮೇಲೆ ಒಳಗಡೆ ಬಂದರೆ ಖುಷಿಯಾಗೋ 2 ಅವರ್ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಥರ ಇರಬೇಕು, ಜಾಲಿಗೆ. ಆ ಥರ ಮಾಡ್ತಾಯಿದ್ದೀನಿ. ಮೆಂಬರ್ಸ್ ಥರ ಯಾರೇ ಮೆಂಬರ್ ಬಂದರೂ ಅಲ್ಲಿ ಸೈನ್ ಮಾಡಿಬಿಟ್ಟು ಅವ್ರ ನಂಬರ್ ಬರೆದ್ಬಿಟ್ಟು ಹೋಗಬೇಕು. ಆ ಥರ ಫ್ರಂಟಲ್ಲಿ ಇಟ್ಟಿರ್ತೀನಿ. ಎಲ್ಲ ಸೈನ್ ಮಾಡಿ ಇಟ್ಬಿಟ್ಟು ಹೋಗ್ತಾರೆ. ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ತೊಗೊಳ್ತೀನಿ, ಇದೇ ತೊಗೊಳ್ಳಲ್ಲ. ಸೊ ಯಾರಂದ್ರೆ ಗೆಸ್ಟ್ಗಳು ಬಂದು ಆಡೋಕ್ಕಾಗಲ್ಲ? ಗೆಸ್ಟ್ ಬಂದರೂ ಆಡ್ಸಲ್ಲ. ಗೆಸ್ಟ್ ಬಂದರೂ ಆಡ್ ಸಾಕು. ಜಾಸ್ತಿ ಟೇಬಲ್ ಇಲ್ವಲ್ಲ ಸರ್, ಇರೋದಲ್ಲಿ 3 ಟೇಬಲ್ 4 ಟೇಬಲ್ಲು. ಜಾಸ್ತಿ ಕಮರ್ಷಿಯಲ್ ಥರ 20 ಟೇಬಲ್ 50 ಟೇಬಲ್ ಆ ಥರ ಏನೂ ಇಲ್ಲ. ಇಲ್ಲಿ ಓನ್ಲಿ 3-4 ಟೇಬಲ್ ಇರುತ್ತೆ ಅಷ್ಟೇ. ಅದರಿಂದ ಜಾಗ ಸಾಕಾಗಲ್ಲ. ಇರೋರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀವಿ. ಸೊ ಮುಂಚೆ ಎಲ್ಲ ನಿಮಗೆ ಕ್ಲಬ್ಗಳು ಮಾಡಿ ಅಭ್ಯಾಸ ಆಗಿ ಎಲ್ಲ ಮಾರಿ ಬಿಟ್ಟುಬಿಟ್ಟಿದ್ದೀರಿ, ಕೊಟ್ಬಿಟ್ಟಿದ್ದೀರಿ. ಇದೊಂದು ಕ್ಲಬ್ ಮಾತ್ರ ಉಳಿಸ್ಕೊಂಡಿದ್ದೀರಾ? ಹೌದು, ಇದು ಒಂದೇ ಉಳಿಸ್ಕೊಂಡಿರೋದು. 15 ಕ್ಲಬ್ ಇದ್ದ ಜಾಗ ವ್ಯಕ್ತಿ ನೀವು? ಹೌದು. ಎಲ್ಲ ಕೊಟ್ವಿ. ಯಾಕೆಂದರೆ ನಾವು
ಅಲ್ಲಿ ಹೋಗೋಕ್ಕಾಗಲ್ಲ. ಕ್ಲಬ್ ಇಡೋದು ದೊಡ್ಡದಲ್ಲ, ಕಮರ್ಷಿಯಲಾಗಿ ಇಟ್ಟರೆ ಅಲ್ಲೊಬ್ಬ ಕಳ್ಳ, ಚೈನ್ ಪ್ಯಾಕೆಟು, ಕಳ್ಳರು ಎಲ್ಲರೂ ಬರ್ತಾರೆ, ಪ್ರತಿಯೊಬ್ಬರು ಜನನೂ ಬರ್ತಾರೆ. ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡೋದು ಇಲ್ಲ ಅಂದಾಗ ಗಲಾಟೆಗಳಾಗ್ತವೆ. ಅಲ್ಲಿ ನಾವು ಹೋಗಲೇಬೇಕು. ಅಲ್ಲಿ ಕೆಲಸ ಮಾಡೋರು ಯಾರು ಪಾಪ ಫೇಸ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾವು ಫಿಲ್ಮ್ ಲೈನಲ್ಲಿ ಇರ್ತೀವಿ, ಇದು ಇರ್ತೀವಿ. ಅದಕ್ಕೆ ಅದೆಲ್ಲ ಬೇಡ ಅಂತ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿದ್ದೀನಿ. ಸಾಕು, ನಮಗಿರೋದಕ್ಕೆ ಒಂದು ಜಾಗ ಇದೆ, ನಮಗೆ ಟೈಮ್ ಪಾಸಿಂಗು, ನಮಗೂ ಟೈಮ್ ಪಾಸ್ ಆಗ್ತದೆ. ಸಾಕು, ಪರ್ಫೆಕ್ಟಾಗಿದೆ ನಮಗೆ ಇವಾಗ ಗಾಂಧಿನಗರದಲ್ಲಿ. ಸೊ ಇಸ್ಪೀಟಲ್ಲೇ ಸಂಪಾದನೆ ಸಿನಿಮಾದಲ್ಲಿ ಕಳೆದಿದ್ದು ಮತ್ತು ಇಸ್ಪೀಟ್ನಲ್ಲೇ ಸಂಪಾದನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಇಸ್ಪೀಟಲ್ಲಿ ಸಂಪಾದನೆ ಬರೋಲ್ಲ, ಈ ಮಾಡೋದ್ರಲ್ಲಿ ಸಂಪಾದನೆ ಇರೋಲ್ಲ. ನಮಗೆ ಲಾಸ್ ಇದರಿಂದ. ಯಾಕೆ ಲಾಸ್ ಅಂದರೆ ಬಾಡಿಗೆ ಕಟ್ಟಬೇಕು, ತಿಂಗಳಿಗೆ 65,000 ಬಾಡಿಗೆ ಕಟ್ಟಬೇಕು. ಹುಡುಗರ ಸಂಬಳ ಎಲ್ಲ ಲಕ್ಷಾಂತರ ರೂಪಾಯಿ ಬರ್ತದೆ. ಅಲ್ಲಿ ಸಿಂಡಿಕೇಟ್ 3 ಟೇಬಲ್ 4 ಟೇಬಲ್ ಇಟ್ಕೊಂಡು ಏನು ಸಂಪಾದನೆ ಮಾಡೋಕ್ಕಾಗುತ್ತೆ? ಏನೋ ಒಂದು 25-30 ಟೇಬಲ್ ಇದ್ದರೆ ಮಾಡ್ಬೋದು. ಇಲ್ಲದೆ 3 ಟೇಬಲ್ 4 ಟೇಬಲ್ ಏನು ಸಂಪಾದನೆ ಮಾಡೋಕ್ಕಾಗುತ್ತೆ? ಅಲ್ಲಿ ಬಾಡಿಗೆಗೆ ಹುಡುಗರ ಸಂಬಳ ಗಿಂಬಳ ಊಟ ತಿಂಡಿ ಎಲ್ಲ ಆಗುತ್ತೆ. ನಮ್ಮ ಟೈಮ್ ನಮಗೇನಪ್ಪ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಯಾವುದೋ ಒಂದಲ್ಲ ಒಂದು ಮಾಡ್ತೀವಿ. ಇವತ್ತು ತೆಲುಗಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಪ್ರಾಪರ್ಟಿ ಮಾರಿದ್ದೀನಿ, ಅದು ಒಳ್ಳೆ ದುಡ್ಡು ಬರ್ತದೆ. ಇವಾಗ ಎಂಟ್ರಿ ಆಗ್ತೀನಿ. ಲಾಸ್ ಮಾಡ್ಕೊಂಡು ಕ್ಲಬ್ ಮಾಡೋಂಥ ಲಾಸ್ಟ್ ಏನಾಗಲ್ಲ, ಅಲ್ಲಿಗಲ್ಲಿಗೆ ಆಗ್ತದೆ. ಕ್ಲಬ್ಬನ್ನು ನಂಗೆ ತಾಯಿ ಸಮಾನ, ಅದು ಒಂದು ಇರಲೇಬೇಕು ನಮ್ಗೆ. ಇದಕ್ಕೆ ಏನಕ್ಕೆ ತಾಯಿ ಸಮಾನ ಅಂತ ಉದ್ಧಾರ ಆಗಿದ್ದೀನಲ್ಲ, ಅದರಿಂದ ಸುಮಾರು ಕ್ಲಬ್ ಮಾಡಿದ್ನಲ್ಲ, ಅವಾಗೆಲ್ಲ ಒಳ್ಳೆ ದುಡ್ಡು ಮಾಡಿದ್ದೀನಲ್ಲ, ಉದ್ಧಾರ ಆಗಿದ್ದೀನಿ. ಉದ್ಧಾರ ಆದಮೇಲೆ ತಾಯಿ ಸಮಾನ ಅಂತಾನೆ ಅದೆಲ್ಲ. ನಾನು ಫಿಲಮ್ಗಿಂತ ಕ್ಲಬ್ಬಲ್ಲಿ ಲ್ಯಾಂಡ್ ಡೀಲಿಂಗಲ್ಲೇ ದುಡ್ಡು ಮಾಡಿದ್ದು, ಅದೇ ನನಗೆ ತಾಯಿ ಸಮಾನಗಳು. ನಾನು ಫಿಲಮ್ ಲೈನಿಗೆ ಬಂದು ಕಳ್ಕೊಂಡಿದ್ದೀನಿ. ಬಟ್ ಕಳ್ಕೊಂಡು ಅದಕ್ಕೆ ಬೈಯಲ್ಲ, ಗೊತ್ತಿಲ್ಲ ಇಳಿದ್ಬಿಟ್ಟೆ, ಗೊತ್ತಿಲ್ಲ ಇಳಿದು ನಾನು ತಿಳ್ಕೊಂಡು ಬರಬೇಕಾಗಿತ್ತು. ಇರಲಿ, ಇನ್ನು ಮುಂದಕ್ಕೆ ನನ್ನ ಮಗನ ಹೀರೋ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಒಂದು 3 ಲ್ಯಾಂಗ್ವೇಜ್, ಫಸ್ಟ್ ಫಿಲಮೇ 3 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ. ಅವನ್ನ ಒಂದೇ ಲ್ಯಾಂಗ್ವೇಜಲ್ಲಿ ಮಾಡಲ್ಲ, ತಮಿಳು, ತೆಲುಗು, ಕನ್ನಡ 3 ಭಾಷೆಯಲ್ಲಿ ಮಾಡ್ತೀನಿ. ಡಿಸ್ಕೋ ಫೈಟರ್ ಅಂತ ಟೈಟ್ಲು. ಜೂಜಾಡೋರು ಮನೆ ಮಠ ಕಳ್ಕೊಂತಾರೆ ಅಂತಾರೆ. ನೀವು ಒಂದು ಕ್ಲಬ್ಗಳು ಮಾಡಿದ್ದೀರಿ, ಇಸ್ಪೀಟ್ ಕ್ಲಬ್. ನಾನು ಜೂಜ್ ಆಡೋನಲ್ಲ, ಆಡ್ಸೋನು. ಜೂಜ್ ಆಡೋನು, ಮನೆ ಮಠ ಕಳ್ಕೊಂಡು. ನಾನು ಆರ್ಸ್ ಓನರು, 5 ಕುದುರೆ ಇಟ್ಟಿದ್ದೆ, ಅಲ್ಲೂ ಎಲೆಕ್ಷನ್ ನಿಂತಿದ್ದೆ. ಕುದುರೆ ನಾನು ಜೂಜಾಟ ಅಲ್ಲೆಲ್ಲ ಆಡಿದ್ದೀನಿ, ಅಲ್ಲೂ ಕಳೆದಿದ್ದೀನಿ, ಮಾಡಿದ್ದೀನಿ. 2 in 1 ಥರ ಇದೆ. ಕ್ಲಬ್ ಲೈನ್ ಆಡ್ಸೋನಿಗೆ ಯಾವತ್ತೂ ಲಾಸ್ ಆಗಲ್ಲ. ಏನೋ ಒಂದು 100 ರೂಪಾಯಿ ಬರೋದು 25 ಆದರೂ ಬರುತ್ತೆ, ಸಾಕು. ಕುದುರೆ ಕತೆ ಹೇಳಿ. ಕುದುರೆ ಅಲ್ಲಿಂಗ್ ತೊಗೊಂಡ್ರು, ಕುದುರೆ ಶೋಕಿಗೆ ಕುದುರೆನಲ್ಲಿ ಏನಾಗುತ್ತೆ ಅಂದರೆ, ಇದು ಈ 1 ಜನ ಬ್ರೋಕರ್ಗಳಿರ್ತಾರೆ. ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕೆಲಸ ಇಷ್ಟೇ, ಯಾಕೆ ಕುರಿ ನನ್ನ ಮಗ ಸಿಗ್ತಾನೆ ಹುಡುಕ್ತಾ ಇರ್ತಾರೆ. 4 ಜನಕ್ಕೆ 4 ಕುದುರೆ ಹೇಳ್ತಾರೆ. ಇವತ್ತು ರೇಸ್ ½ ಅವರ್ಗೆ ಒಂದೊಂದು ರೇಸ್ಗಳಿರೋದು. 2 ಗಂಟೆ ಸ್ಟಾರ್ಟ್, 2:15 ಒಂದಿದೆ, 3:15 ಒಂದಿದೆ, 4 ಗಂಟೆಗೆ ಒಂದಿರುತ್ತೆ. 10 ಕುದುರೆ 8 ಕುದುರೆ 15 ಹಂಗೆ ಓಡ್ತಾ ಇರ್ತವೆ. ಅದ್ರಲ್ಲಿ ಏನು ಮಾಡ್ತಾರೆ, 1-2 ಜನ ಮಿಡಿಯೇಟ್ಗಳವ್ರೆ, ದುಡ್ಡಿನ ಚೆನ್ನಾಗಿ ಬಂದು ಆಡೋ ಸಿಕ್ಕಿದ್ರೆ ಅವ್ನಿಗೊಂದು ಹೇಳ್ತಾರೆ 5 ಕುದುರೆ ಅಂತ. 10 ಕುದುರೆ ಇರ್ತದೆ. ಇನ್ನೊಬ್ಬನಿಗೆ 7 ಕುದುರೆ ನಂಬರ್ ಹೇಳಿರ್ತಾನೆ, ಇನ್ನೊಬ್ಬರಿಗೆ 8 ಹೇಳ್ತಾನೆ, ಇನ್ನೊಬ್ಬನಿಗೆ 6 ಹೇಳ್ತಾನೆ. 5 ಜನಕ್ಕೆ 5 ಹೇಳ್ಬಿಟ್ಟು ಯಾರು ಗೆದ್ದಿರ್ತಾನೋ ಅವನ ಮುಖ ತೋರಿಸ್ತಾರೆ ದುಡ್ಡು ಇಸ್ಕೊಳ್ಳೋಕ್ಕೆ. ಸೋತಿರೋರು ಮುಖ ತೋರಿಸಲ್ಲ, ಓಡೋಗ್ತಾರೆ. ನೆಕ್ಸ್ಟ್ ದಿನ ಹೇಳಿರೋನು ಹೊಡೆಯೋಕೆ ಕಾಯ್ತಾ ಇರ್ತಾನೆ ನನಗೆ. ಆ ಥರ ನಡೀತಾ ಇದೆ ಅಲ್ಲಿ ಕುದುರೆ ದಂಧದಲ್ಲಿ. ಮೋಸ, ಕುದುರೆ ಅಷ್ಟು ಮೋಸ ಯಾವುದೂ ಇಲ್ಲ. ಕಾಡ್ಸಾದ್ರೆ ನೋಡಿ ನಮ್ಮ ಕೈಲಿರ್ತದೆ. ನಮ್ಮ ಅಂಕರ, ನಮ್ಮ ದೌಲತ್ ಎಲ್ಲ ನಮ್ಮಲ್ಲೇ ಕೊಟ್ಟಿರುತ್ತೆ. ಇದು ಹಂಗಲ್ಲ, ಯಾರೋ ಜಾಕಿ, ಯಾರೋ ಓನರ್, ಯಾರೋ ಟ್ರೈನರು, ಅವ್ರವ್ರ ಅಡ್ಜಸ್ಟ್ಮೆಂಟಿಂಗಲ್ಲಿ ಇರ್ತವೆ ಅವು. ಇದು ಹಂಗಿಲ್ಲ, ಕಾರ್ಡ್ಸೋದು ನಮ್ಮ ಕೈಲಿ ಇರ್ತವೆ. ನಮ್ಮ ದುರಹಂಕಾರ ಡಿಪೆಂಡು. ಒಂದು ಲಿಮಿಟೆಡ್ ಅಂತ ಏನೋ ಒಂದು ಬರುತ್ತೆ. ಹಂಗನ್ಬಿಟ್ಟು ಜಾಸ್ತಿ ಏನು ಬರಲ್ಲ, ಅದರಲ್ಲಿ ಒಂದು ಲಿಮಿಟೆಡ್ ಅಮೌಂಟಲ್ಲಿ ಬರ್ತಾ ಇರ್ತವೆ. ಅಲ್ಲ, ನಮ್ಮ ಸ್ನೇಹಿತರು ಇದ್ದರು, ಈಗಿಲ್ಲ. ಇಸ್ಪೀಟ್ ಆಡಿದ್ರೇ ಒಂದು ಬಿಲ್ಡಿಂಗ್ ಕಟ್ಸಿದ್ರು. 3SS ಅಂತ ಅಂದ್ಬಿಟ್ಟು ಅವ್ರು ಬಿಲ್ಡಿಂಗ್ ಹೆಸರಿಡಬೇಕು ಅಂತಿದ್ರು. ಇಸ್ಪೀಟಲ್ಲಿ ಗೆದ್ದಿ ಮಾಡೋದು ಎಲ್ಲೋ ಒಂದು 1000 ಜನಕ್ಕೆ ಒಬ್ಬ ಇರಬೇಕು. ಇಸ್ಪೀಟ್ ಆಡ್ಕೊಂಡು ಗೆದ್ದುಬಿಟ್ಟು ಬಿಲ್ಡಿಂಗ್ ಕಟ್ಟಿ ಉದ್ಧಾರ ಆಗಿದ್ದೀನಿ ಅಂತ ಆಗಲ್ಲ. ಇನ್ನು ಲ್ಯಾಂಡ್ ಡೀಲಿಂಗ್ಸಲ್ಲಿ ಹೇಳಿ, ಇದರಲ್ಲಿ ಹೇಳಿ ಮಾಡ್ಬೋದು. ಜೂಜಲ್ಲಿ ಆಗಲ್ಲ. ಅವ್ರು ಮಾಡಿರೋದೇ ಬರೀ ಇಸ್ಪೀಟಲ್ಲಿ. ಅಡಿಷನಲ್ ಸ್ಟಾರ್ ಅವನಿಗೆ, ಅಡಿಷನಲ್ ಸ್ಟಾರ್ ಅಂತಾರಲ್ಲ ಅದು ಅವನಿಗೆ. ಈ ಕುದುರೆ ಹೆಂಗೆ ಬಂತ? ರೇಸ್ ಕೋರ್ಸ್ಗೆ ಹೋಗುವಂಥ ಅಭ್ಯಾಸ ನಿಮ್ಗೆ ಹೆಂಗೆ ಬಂತು? ಫ್ರೆಂಡ್ಗಳು ಇರ್ತಾರೆ. ಇವಾಗ ಆಲ್ಮೋಸ್ಟ್ ಕಾರ್ಡ್ಸ್ ಆಡೋರೆಲ್ಲ, ಕಮರ್ಷಿಯಲ್ ಕ್ಲಬಲ್ಲಿ ಆಡೋರೆಲ್ಲ 50% ಕುದುರೆ ರೇಸ್ಗಳೇ ಆಡೋದವರು. ಕುದುರೆ ರೇಸ್ ಆಡಿಕೊಂಡು ಅಲ್ಲಿ ಟೈಮ್ ಮುಗಿದ್ಮೇಲೆ ಚಕ್ಕನೆ ಕ್ಲಬ್ಬಿಗೆ ಬರ್ತಾರೆ. ಅವು ಪ್ರತಿಯೊಬ್ಬ ಈ ಗ್ಯಾಮ್ಲರ್ ಇದ್ದಾರಲ್ಲ ಇವತ್ತಿನ ದಿನ, ಅವ್ರದ್ದು ಅದೇ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು ಬುಕ್ ಇಟ್ಕೋತಾರೆ. ಫಸ್ಟ್ ರೇಸ್ ಕೋರ್ಸ್ ನೋಡ್ಕೋತಾರೆ. ರೇಸ್ ಎಷ್ಟು 1 ಗಂಟೆ ಸ್ಟಾರ್ಟ್ ಆಗುತ್ತೆ, 2 ಗಂಟೆ ಸ್ಟಾರ್ಟ್ ಆಗುತ್ತೆ, 5:30 6 ಗಂಟೆ ಕ್ಲೋಸ್ ಆಗುತ್ತೆ. 6 ಗಂಟೆ ಕ್ಲೋಸ್ ಆದಮೇಲೆ
ಅದನ್ನು ಅಲ್ಲಿ ಸೋತಿರೋದನ್ನ ಕವರ್ ಮಾಡ್ಬೇಕಂದ್ರೆ ಇಸ್ಪೀಟ್ ಆಡೋಕ್ಕೆ ಕ್ಲಬ್ಬಿಗೆ ಬರ್ತಾರೆ ಹೋಗಿ ಅಲ್ಲಿ ಅದೇ ಮೇಂಟೈನ್ ಅವರು ಎಷ್ಟೋ ಜನ ಇದ್ದಾರೆ ಇವತ್ತು 30% ಜನ ಗ್ಯಾಮ್ಲಿಂಗಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ. ಅಲ್ಲ ಕುದುರೆ ನೀವು ಸಾಕಬೇಕು ತಗೋಬೇಕು ಅಂತ ಬಂದಿದ್ದು ಯಾವಾಗ? ತೊಗೋಬೇಕಂದ್ರೆ ಕುದುರೆಗೆ ಎಂಟ್ರಿ ಒಳಗಡೆ ಹೋದೆ ಹೋಗ್ಬಂದು ನೋಡಿದ್ರೆ ಓನರ್ ಸ್ಟ್ಯಾಂಡಿಗೆ ಬಿಡ್ತಾ ಇರಲಿಲ್ಲ ಅಲ್ವಾ. ಓನರ್ ಸ್ಟ್ಯಾಂಡಲ್ಲೆಲ್ಲ ವೆಯ್ಟಬಲ್ ಪರ್ಸನ್ಗಳಿಗೆ ಮಾತ್ರ ಕುದುರೆ ಮಾತ್ರ ಮೇಲೆ ಬಿಡೋದು, ಬೇರೆಯವ್ರಿಗೆ ಬಿಡೋಲ್ಲ ಅಲ್ಲಿ. ಆ ಚಾಲೆಂಜ್ಗೋಸ್ಕರ ಕುದುರೆ ತೊಗೊಂಡಿದ್ದು. ಎಷ್ಟು ತೊಗೊಂಡ್ರಿ ಮೊದಲನೇ ಕುದುರೆ ತೊಗೊಂಡು 12 ಲಕ್ಷಕ್ಕೆ ತೊಗೊಂಡೆ. 12 ಲಕ್ಷಕ್ಕೆ ತೊಗೊಂಡು ಸೂಪರ್ ಗ್ರೀನ್ ಅಂತ ಕುದುರೆ ಹೆಸರು. ಆಮೇಲೆ ಸುಭಾಷಯ ಅಂತ ತೊಗೊಂಡೆ, ಎಲ್ಲ SSLೇ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಕುದುರೆ ತೊಗೊಂಡು ಕುದುರೆ ಗೆದ್ದಾಗ ಒಂದು ಅಮೌಂಟ್ ಬರುತ್ತೆ ಟರ್ಫ್ ಕ್ಲಬ್ಬಿಂದ ಇಷ್ಟು ಅಮೌಂಟ್, ಫಸ್ಟು ಸೆಕೆಂಡು ಥರ್ಡ್ ಅಂತ ಆದರೆ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಆ ಅಮೌಂಟ್ ಬರ್ತಾ ಇರ್ತದೆ, ಅಲ್ಲಿ ಮೇಂಟೆನೆನ್ಸ್ ನಡೀತಾ ಇರ್ತದೆ. ಅವಾಗೆಲ್ಲ ಇತ್ತು ಒಂದು 7,000 8,000 ಇತ್ತು ಮೇಂಟೆನೆನ್ಸು ತಿಂಗಳಿಗೆ. ಇವಾಗ 35-40 ಸಾವಿರ ಆಗೈತೆ. ಇವತ್ತಿಗೆ ಸಾಕಾಗಲ್ಲ. ಅವಾಗೆಲ್ಲ ಒಂದು 5 ಕುದುರೆ ಸಾಕಿದ್ರು 7,000 6,000 8,000 ಒಂದು 25-30 ಸಾವಿರದಲ್ಲಿ ಮುಗಿಯೋದು. ಇವತ್ತು ಹಂಗಿಲ್ಲ, ಒಂದು ಕುದುರೆ 35-50 ಸಾವಿರ ಆಗುತ್ತೆ. ಆಮೇಲೆ ಕ್ಲಾಸ್ 1 ಕುದುರೆಗಳಿಗೆಲ್ಲ 1-1.5 ಲಕ್ಷ ಆಗುತ್ತೆ. ಏನಕ್ಕೆ ಅಂದರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಎಲ್ಲ ಇರುತ್ತೆ. ಸ್ವಿಮ್ಮಿಂಗಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸ್ ಏನಿದೆ ಮನುಷ್ಯನಿಗೆ ಏನಿರುತ್ತೆ ಆ್ಯಕ್ಟಿವಿಟೀಸು ಅಷ್ಟು ಕೊಡ್ತಾರೆ. ಅದಕ್ಕೆ ರನ್ನಿಂಗು ಗಿನ್ನಿಂಗ್ ಎಲ್ಲ ಟ್ರ್ಯಾಕ್ಗಳು ನೋಡ್ತಾ ಇರ್ತಾರೆ. ಇವತ್ತು ಒಂದು 15 ಸೆಕೆಂಡ್ಗೆ ಎಷ್ಟು ಟ್ರ್ಯಾಕ್ ಬಂದೈತೆ ಎಲ್ಲ ಸ್ಟಡಿ ಮಾಡಿ ಬರೀತಾ ಇರ್ತಾರೆ. ಹಿಂಗಿದೆ. ಸೊ ಫಸ್ಟು ನಿಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂತ ಕುದುರೆ ತೊಗೊಂಡ್ರಿ. ಒಳಗಡೆ ಬಿಡಲಿಲ್ಲ ಅಂದರೆ ಒಳಗಡೆ ಹೋಗ್ತಾ ಇದ್ದ ಎಂಟ್ರೆನ್ಸ್ ಫೀಸ್ ಲಿಮಿಟೆಡ್ ಅಮೌಂಟ್ ಇರುತ್ತೆ. ಒಂದು ಅವಾಗೆಲ್ಲ 50 ರೂಪಾಯಿ ಇತ್ತು, ಇವಾಗ 300 ರೂಪಾಯಿ ಮಾಡಿದ್ದಾರೆ ಮೆಂಬರ್ ಸ್ಟ್ಯಾಂಡ್ ಎಂಟ್ರೆನ್ಸ್ಗೆ. ಮೆಂಬರ್ ಸ್ಟ್ಯಾಂಡಿಗೆ ಬಿಡ್ತಾ ಇಲ್ಲ ಇವಾಗ. ಇವಾಗ 500 ರೂಪಾಯಿನ ಮಾಡಿರ್ಬೇಕು ಮೆಂಬರ್ ಸ್ಟ್ಯಾಂಡ್ಗೆ. ಅವಾಗ ಮೆಂಬರ್ಗೆ ಬಿಡ್ತಾನೆ ಇರಲಿಲ್ಲ. ಒನ್ಲಿ ಆರ್ಸ್ ಓನರ್ಗೆ ಕಾರ್ಡ್ ಇರೋದು. ಕಾರ್ಡ್ ತೋರಿಸಿದ್ರೆ ಮಾತ್ರ ಒಳಗಡೆ ಬಿಡೋದು. ಅಲ್ಲ ಅವಮಾನ ಮಾಡಿದ್ರೆ ಯಾರನ್ನ? ಅವಮಾನ ಏನು ಮಾಡಿಲ್ಲ, ಬಟ್ ನಮಗೆ ಒಂಥರ ಗಿಲ್ಟಿನೆಸ್. ನಾವು ಈ ಲೆವೆಲ್ಗೆ ಇದ್ಕೊಂಡು ಇಲ್ಲಿ ಯಾವ ಆಟೋ ಓಡಿಸಲ್ಲಿ ಎಲ್ಲರೂ ಸೇರ್ಕೊಳ್ಳೋರಲ್ಲ ಅಲ್ಲಿ ಗ್ಯಾಂಗು. ನಮಗೆ ಸರಕ್ಕೆ ಇಷ್ಟ ಆಗ್ತಿಲ್ಲ ಜನರ ಜೊತೆಲಿ. ಅಲ್ಲಿಗೆ ಹೋಗ್ಬೇಕಂತ ಆಸೆ ಪಟ್ಟು ನಾವು ಕುದುರೆ ತೊಗೊಂಡಿದ್ದು. ಒಟ್ಟು 6 ಕುದುರೆ ತೊಗೊಂಡ್ರಿ? 5. ಎಷ್ಟು ಟೂರ್ನಮೆಂಟ್ ಗೆದ್ದಿದೆ? ಸುಮಾರು ಗೆದ್ದಿದೆ. ಮೈಸೂರಲ್ಲಿ ಗೆದ್ದಿದೆ, ಮೈಸೂರು 3 ಸರಿ ಗೆದ್ದಿದೆ, ಇಲ್ಲೊಂದು 2 ಸರಿ ಗೆದ್ದಿದೆ. ಆಮೇಲೆ ಸ್ವಲ್ಪ ಲಾಸ್ಗಳು ಆಗಿದೆ. ಲಾಸ್ ಹೆಂಗಾಯಿತು? ನಾವು ಕಟ್ತೀವಲ್ಲ, ನಮ್ಮ ಕುದುರೆ ಬಂದು ಗೆದ್ದಿರುತ್ತೆ ಕಟ್ತೀವಲ್ಲ, ಅವಾಗ ಲಾಸ್ ಆಗುತ್ತೆ. ಇನ್ಯಾರೋ ನಮ್ಮ ಫ್ರೆಂಡ್ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ, ಇವತ್ತು ನನ್ನ ಕುದುರೆ ಓಡ್ತಾ ಇದೆ, ಈ ಬಜಾರ್ ಇದೆ, ಕಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಜಕ್ಕಿಗಳಿಗೆಲ್ಲ ಅಂತಾನೆ. ಆವಾಗ ಕಟ್ತೀವಿ. ಪಾಪ ನಮ್ಮ ರಘುಸ್ವಾಮಿ ಅಂತ ನಮ್ಮ ಸ್ನೇಹಿತರಿದ್ದರು. ಮಿನಿಮಮ್ ಒಂದು 10 kg ಯಾವ್ಯಾವ ಮೈ ಮೇಲೆ ಹೊಡಬೇರೋದು. ರಘುಸ್ವಾಮಿ ಯರ್ರಾಸ್ವಾಮಿ ಅವನಿಲ್ಲ ಬಿಡಿ, ಗ್ಯಾಮ್ಲಿಂಗ್ ಇಲ್ಲ ಅವ್ನಿಗೇನಿದ್ರು. ಮೀಟ್ರ್ ಬಡ್ಡಿ ಕೊಟ್ಟೆ ಅಭ್ಯಾಸ ಅವನಿಗೆ. ಮೀಟ್ರ್ ಬಡ್ಡಿ ಕೊಡೋದು, ಕಾಸು ಕಿತ್ಕೊಳ್ಳೋದು, ಅಷ್ಟು ಬಿಟ್ಟರೆ ಒಂದಷ್ಟು ಉಂಗುರಗಳು ಅದು ಇದು ಹಾಕೊಂಡು ಶೋ ಕೊಡೋನು. ರಘುಸ್ವಾಮಿ ಅಂತ ಕುಳ್ಳಿಗಿದ್ರು, ಅವ್ರ ಫೋಟೋ ಎಲ್ಲ ಇದೆ, ತೋರಿಸ್ತೀವಿ ಸರಿ. ಅವ್ರು ಮಿನಿಮಮ್ 7-8 kg ಅಂತ ಹೊಡಬೇ ಇದ್ದೇ ಇರೋದು ಅವ್ರ ಮೈ ಮೇಲೆ. ಅವ್ರಿಗೆ ಯಾರೋ ರೇಸ್ ಕಲಿಸ್ಬಿಟ್ಟು ಪಾಪ ರೇಸಿಗೆ ಕ್ರಿಕೆಟ್ ಮ್ಯಾಚು ಪಾಪ ಫುಲ್ಲು ಹೆಂಗಾಗ್ಬಿಟ್ರು. ನನ್ನ ಸ್ವಂತ ಮನೆ ಮಾರ್ಕೊಂಡು ಕೊನೆಗೆ ಹೆಂಗೆ ಮಾಡ್ಕೊಂಡು ಸತ್ತರು, ಲಾಸ್ ಮಾಡಿಕೊಂಡು. ರಘುಸ್ವಾಮಿ ನಾನು ಕ್ಲೋಸ್ ಫ್ರೆಂಡು. ಆ ಹುಚ್ಚು ಅಂಟಿಸ್ಕೋಬಾರ್ದು ಮೈಂಡ್ಗೆ ಅಷ್ಟಾಗಿ. ಎಷ್ಟು ಬೇಕು ಅಷ್ಟೇ ಲಿಮಿಟೆಡ್ ಆಗಿರಬೇಕು. ನಾವು ಲಿಮಿಟೆಡ್ ಆಗಿದ್ದ ಲಾಸ್ ಅನ್ನಿಸ್ತು, ಎಲ್ಲ ಕೊಟ್ಟ ಕೈ ತೊಳ್ದ ಬಿಟ್ಟಿದ್ದೀವಿ. ಹೋಯ್ತಾ ಟರ್ಬಿದಾಗ ಹೋಗ್ತೀನಿ ಇವಾಗಲೂ ಲಿಮಿಟೆಡಾಗಿ ನೋಡ್ಕೊಂಡು ಬರ್ತೀನಿ. ಬಟ್ ಆ ಹುಚ್ಚಿದೆಯಲ್ಲ ಎಳಿತದೆ ಒಂದೊಂದ್ಸಲಿ. ಡರ್ಬಿ ಇದ್ದಾಗ ಇವತ್ತು ಯಾರೋ ಓನರ್ ಸಿಕ್ಕವನೇ ಹೇಳ್ತಾನೆ, ಅದು ಇದು ಇರುತ್ತಲ್ಲ, ಅದು ಎಳೆಯುತ್ತೆ. ಬಟ್ ನಾವು ಅಷ್ಟು ಇದಾಗಿಲ್ಲ ಅದಕ್ಕೆ. ಕಾರ್ಸು ಅಷ್ಟೇ. ನಾನು ಓನರ್ ಆಗಿದ್ದನ್ನು 24 hours ಆಡಬೇಕು ಗಿಡಬೇಕು ಅವೆಲ್ಲ ಹುಚ್ಚಿಲ್ಲ. 1 ಗೇಮ 2 ಗೇಮ್ ಮಾಡ್ಕೊತೀನಿ ಬಂದುಬಿಡ್ತೀನಿ. ಈ ಕುದುರೆಗಳು ಈಗಿದೆಯಾ ನಿಮ್ಮ ಹತ್ರ? ಕುದುರೆಗಳೆಲ್ಲ ಕೊಟ್ಬಿಟ್ಟೆ. ನಾಳೆ ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಯಿತು. ಏನಕ್ಕೆ ಕೊಟ್ಟಿದ್ದು? ಲಾಸ್ಗಳಾಯ್ತಲ್ಲ, ಮೇಂಟೆನೆನ್ಸ್ ಬೇರೆ ಹೆವಿ ಖರ್ಚಾಯ್ತಲ್ಲ, ಬೇಡ ಅಂತ ಕೊಟ್ಬಿಟ್ಟೆ. ಮೇಂಟೈನ್ ಮಾಡೋಕ್ಕಾಗದೆ ಕೊಟ್ಟಿದ್ದು. ಎಷ್ಟು ತೊಗೊಂಡಿದ್ದು, ಎಷ್ಟು ಕೊಟ್ಟಿದ್ದು? 12ಕ್ಕೆ ತೊಗೊಂಡಿದ್ದು 2.5 ಕೊಟ್ಟೆ. ಇನ್ನೊಂದು 6.5 ತೊಗೊಂಡಿದ್ದೆ, ಅದು 1 ಕೊಟ್ಟೆ. ಸಡನ್ನಾಗಿ ಕೊಡೋಕೆ ತೊಗೊಳಕ್ಕೆ ಬರೋಲ್ಲ. ಕಮ್ಮಿ ಕೊಟ್ಟರೆ ಅಲ್ಲಿರೋ ಅಡ್ಜಸ್ಟ್ಮೆಂಟ್ ತೊಗೊಂಡ್ಬಿಡ್ತಾರೆ ಆ ಥರ. ಸೊ ಒಟ್ಟಿನಲ್ಲಿ ಅಲ್ಲೂ ಕೈ ಸುಟ್ಕೊಂಡಿದ್ದೀವಿ. ಕೈ ಸುಟ್ಕೊಂಡಿದ್ದೆ. ಕೈ ಸುಟ್ಕೊಂಡಿಲ್ಲ ಅಂದರೆ ಕ್ಲಬ್ಬಲ್ಲಿ ಕೈ ಸುಟ್ಕೊಳ್ಳಿಲ್ಲ, ಲ್ಯಾಂಡ್ ಡೀಲಿಂಗಲ್ಲಿ ಕೈ ಸುಟ್ಕೊಂಡಿಲ್ಲ. ಏನೋ ಒಂದು ಆಗ್ತಿದ್ದೋ ವ್ಯವಹಾರ ಮಾಡ್ಕೊತಿದ್ದೋ ಇರ್ತಾಯಿದ್ವಿ. ಸೊ ನಿಮ್ಮನ್ನು ಆ ಕಾಲದಲ್ಲಿ ರೌಡಿ ಅಂತ ಕರೆಯೋರು ಯಾವ ಥರ ಇರೋರು? ರೌಡಿ ಗಿಡಿದೆ ನಮಗೆ ಯಾರೂ ಕರೆದಿಲ್ಲ. ಹಂಗೆ ರೌಡಿ ಗಿಡಿ ಅಂತ ಅದಕ್ಕೆ ಆ ಟೈಪಲ್ಲಿ ಕರೆದೇ ಇಲ್ಲ. ಬಟ್ ಒಂದು ರೌಡಿಗಳೆಲ್ಲ ನಮ್ಮ ಜೊತೆಲಿ ಇರೋಲ್ಲ, ಸುಮ್ಮನೆ ಹಂಗೆ ಅಂದ್ಕೊಳ್ಳೋರು ಅಷ್ಟೇ. ಒಂಥರ ಇದ್ರ ಕೆಟ್ಟ ಗ್ಯಾಂಗ್ ಇರೋ ಥರ ಅಲ್ಲ, ಅವ್ರ ಜೊತೆ ಇದ್ದಾಗ ನಿಮ್ಗೂ ಹಂಗೆ ತಾನೇ ಕರಿತಾ ಇದ್ದಿದ್ದು? ಕರಿತಾ ಇಲ್ಲ, ಅಂದ್ಕೊಳ್ಳೋರು ಮನಸ್ಸಲ್ಲಿ. ಹಂಗೆ ಕರೆಯೋರಿಗೆ ಯಾರಿಗೂ ಧೈರ್ಯ ಇರ್ತಾ ಇರಲಿಲ್ಲ.
ಯಾರನ್ನ ಹೊಡೆದಿದ್ದೀರಾ? ನಾವ ಗಲಾಟೆಗಳ ಹೆಂಗೆಲ್ಲ ಆಗಿರ್ತದಲ್ಲ ಸರ್. ಅಲ್ಲ, ಎಲ್ಲಿ ಯಾವ ಥರ ಫಸ್ಟ್ ಹೊಡೆದಿದ್ದು ಎಲ್ಲಿ? ಡ್ರಿಂಕ್ಸ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಮಾತು ಬರುತ್ತೆ, ಅವು ಹೊಡೆದಾಟ. ಎಲ್ಲ ಕಡೆ ಕ್ಲಬ್ ಅಂದಮೇಲೆ ಹೊಡೆದಾಟ ಇದ್ದೇ ಇರ್ತವೆ. ಕ್ಲಬ್ ಮಾಡೋರು, ಬಾರು, ವೈನ್ ಸ್ಟೋರು, ಇರ್ತಾರಲ್ಲ, ಅವರೆಲ್ಲ ಇಡಬೇಕಾದ್ರೆ ಸ್ವಲ್ಪ ಧೈರ್ಯ ಇರೋರೇ ಮಾಡೋದು. ಯಾರು ಸುಮ್ಮನೆ ಆರ್ಡಿನರಿ ಪರ್ಸನ್ಗಳೆಲ್ಲ ಮಾಡಲ್ಲ ಅವೆಲ್ಲ. ಈ ಕ್ಲಬ್ ಆಗಲಿ, ಬಾರ್ ಆಗಲಿ, ವೈನ್ ಸ್ಟೋರಲ್ಲಿ ಮಾಡೋರಲ್ಲ ಆಲ್ಮೋಸ್ಟು ಸ್ವಲ್ಪ ಧೈರ್ಯಶಾಲಿಗಳೇ ಮಾಡೋದು ಅದನ್ನು.